8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗಿನ ವಂದನೆಗಳನ್ನು ಹೇಳ್ತಾ, ನನ್ನ ಹೆಸರು ಸದಾಶಿವ HS, ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಒಂದು ಸೆಷನ್ನಲ್ಲಿ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಜೀವಕೋಶದ ಮೂಲ ಘಟಕ ಎನ್ನುವಂಥ ಅಧ್ಯಾಯದಲ್ಲಿ ನಾವು ಕಳೆದ ಒಂದು ಅವಧಿಯಲ್ಲಿ ಜೀವಕೋಶ ಅಂದ್ರೇನು, ಜೀವಕೋಶದ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆಯೇ ಆ ಜೀವಕೋಶದ ಪ್ರಮುಖ ಭಾಗಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ. ಹಾಗೆಯೇ ಕೋಶ ಪೊರೆಯ ಬಗ್ಗೆ ನಾವು ಕಳೆದಂಥ ಒಂದು ಸೆಷನ್ನಲ್ಲಿ ವಿವರವಾಗಿ ತಿಳ್ಕೊಂಡಿದ್ವಿ. ಹಾಗೆಯೇ ಇವತ್ತಿನ ಒಂದು ಸೆಷನ್ನಲ್ಲಿ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ನಾನು ಕೋಶ ಕೇಂದ್ರದ ಬಗ್ಗೆ ಮಾತಾಡ್ತಿದ್ದೆ ಪ್ರಿವಿಯಸ್ ಕ್ಲಾಸಲ್ಲಿ. ಕೋಶ ಕೇಂದ್ರ, ಕೋಶ ಕೇಂದ್ರ ಜೀವಕೋಶದ ಒಂದು ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ದುಂಡಾಗಿರ್ತಕ್ಕಂಥ ರಚನೆ. ಆ ರಚನೆಯನ್ನು ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಇದು ದುಂಡಾಗಿರುತ್ತೆ ಅಥವಾ ಅಂಡಾಕಾರವಾಗಿರ್ತದೆ. ಆ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ದುಂಡಾಕಾರದ ಅಥವಾ ಅಂಡಾಕಾರದ ರಚನೆಗೆ ನಾವೇನಂತ ಕರಿತೀವಿ ವಿದ್ಯಾರ್ಥಿಗಳೇ? ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ. ಹಾಗೆಯೇ ಜೀವಕೋಶಕ್ಕೆ ಹೇಗೆ ಸುತ್ತಲೂ ಪೊರೆ ಇರುತ್ತೆ, ಅದೇ ರೀತಿಯೇ ನ್ಯೂಕ್ಲಿಯಸ್ಗೂ ಸಹ ಪೊರೆ ಇರುತ್ತೆ. ಎರಡು ಪದರಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಪದರ ಇರುತ್ತೆ. ಅದನ್ನು ನಾವು ಕೋಶ ಕೇಂದ್ರ ಪೊರೆ ಅಥವಾ ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಹಾಗಾಗಿ ಕೋಶ ಕೇಂದ್ರದ ಸುತ್ತಲೂ ಇರ್ತಕ್ಕಂಥ ಪೊರೆ ಏನಿದೆ, ಆ ಪೊರೆಯನ್ನು ನಾವು ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಅದನ್ನು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಇದರ ಮೂಲಕ ಅಂದರೆ ಈ ಕೋಶ ಕೇಂದ್ರದ ಪೊರೆಯ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಹೊರಗೆ ಅಂತ ಹೇಳಿದ್ರೆ ಕೋಶ ದ್ರವ್ಯಕ್ಕೆ ಸಾಗಿಸಲ್ಪಡ್ತವೆ. ಅಂದರೆ ಇದು ಕೋಶ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಇದರ ಸುತ್ತಲೂ ಪೊರೆ ಇರುತ್ತೆ. ಆ ಪೊರೆಯನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಮಧ್ಯಭಾಗದಲ್ಲಿ ದುಂಡಾಕಾರದ ಅಥವಾ ಅಂಡಾಕಾರದ ರಚನೆಯನ್ನು ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಅದರ ಸುತ್ತಲೂ ಎರಡು ಪದರ ಆವರಿಸಿರುತ್ತೆ. ಇದರ ಒಳಭಾಗದಲ್ಲಿ ಇದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದು ಏನು ಮಧ್ಯಭಾಗ ಏನಿದೆ, ಇದು ನಾವು ಏನಂತ ಕರಿತೀವಿ? ಕೋಶ ದ್ರವ್ಯ. ಓಕೆ, ಹಾಗಾಗಿ ಈ ನ್ಯೂಕ್ಲಿಯಸ್ ಇರತಕ್ಕಂಥ ವಸ್ತುಗಳೇನಿದಾವೆ, ಈ ವಸ್ತುಗಳು ಹೊರಗಡೆ ಬರ್ತಾವೆ ಅಂತ ಹೇಳಿದ್ರೆ ಎಲ್ಲಿಗೆ ಬರ್ತವೆ? ಕೋಶ ದ್ರವ್ಯ, ಸೈಟೋಪ್ಲಾಸಮ್ ಅಂತ ಏನು ಕರಿತೀವಿ, ಈ ಭಾಗಕ್ಕೆ ಬರ್ತವೆ. ಓಕೆ, ಈ ರೀತಿ ಒಂದು ಕೋಶ ಕೇಂದ್ರದ ಒಳಭಾಗದಲ್ಲಿ ಕ್ರೋಮೋಸೋಮ್ ದಾರದಂಥ ರಚನೆ ನೆಟ್ವರ್ಕ್ ಇರುತ್ತೆ. ಈ ರೀತಿ ಸುತ್ತಕೊಂಡಿರ್ತದೆ. ಇದನ್ನು ನಾವು ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಹಾಗಾಗಿ ಈ ರೀತಿ ಕೋಶ ಕೇಂದ್ರದ ಒಳಭಾಗದಲ್ಲಿ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಅದನ್ನು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಇವು DNA ಅನ್ನುವಂಥ ಅಣುರೂಪದಲ್ಲಿ ಇರುತ್ತೆ. ಈ ಕ್ರೋಮೋಸೋಮ್ ಏನಿದೆ ಅಥವಾ ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ನಾವೇನು ಕರಿತೀವಿ, ಈ ಕ್ರೊಮ್ಯಾಟಿನ್ ಅಂತಕ್ಕಂಥದ್ದು DNA ಅಣುವಿನ ರೂಪದಲ್ಲಿ ಹೊಂದಿರುತ್ತೆ. ಈ ಒಂದು ಕೋಶ ವಿಭಜನೆಯ ಸಂದರ್ಭದಲ್ಲಿ ಈ ಒಂದು ಕ್ರೊಮ್ಯಾಟಿನ್ ಅಂತಕ್ಕಂಥದ್ದೇನಿದೆ, ಈ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗುತ್ತೆ. ಇದು ಬಿಚ್ಚಿಕೊಂಡ್ರೆ, ಈ ದಾರ ಬಿಚ್ಚಿಕೊಂಡ್ರೆ ಕ್ರೋಮೋಸೋಮ್. ಓಕೆ, ಕ್ರೋಮೋಸೋಮ್ ಅಂತ ಕರಿತೀವಿ. ಆ ದಾರ ಎಲ್ಲ ಬಿಚ್ಕೊಂಡು ಈ ರೀತಿ ದಾರದಂತೆ ಈ ರೀತಿ ಸುತ್ತಕೊಂಡ್ರೆ ಅದನ್ನು ನಾವು ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಕ್ರೊಮ್ಯಾಟಿನ್, ಆ ಕ್ರೊಮ್ಯಾಟಿನ್ ಯಾವಾಗ ವಿಭಜನೆ ಆಗುತ್ತೆ ಅಂತ ಹೇಳಿದ್ರೆ ಕೋಶ ವಿಭಜನೆಯ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ವಿಭಜನೆ ಆಗುತ್ತೆ. ಆ ವಿಭಜನೆ ಆದಾಗ ಅವನ್ನ ನಾವೇನಂತ ಕರಿತೀವಿ? ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಓಕೆ, ಹಾಗಾಗಿ ಕೋಶ ಕೇಂದ್ರದಲ್ಲಿ ಏನಿರುತ್ತೆ? ಈ ರೀತಿ ದಾರದಂಥ ರಚನೆ ಇರುತ್ತೆ. ಈ ದಾರದಂಥ ರಚನೆಗೆ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ನು ಕೋಶ ವಿಭಜನೆ ಆಗುವ ಸಂದರ್ಭದಲ್ಲಿ ಅದು ಬಿಚ್ಕೊಂಡು ಬಿಟ್ಟು ಏನಾಗುತ್ತೆ? ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಜೀವಕೋಶದ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಇದು ಯಾವುದು? ಕೋಶ ಕೇಂದ್ರ. ಹಾಗಾಗಿ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆ
ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ DNA ಅಣುವನ್ನ ಹೊಂದಿರುತ್ತೆ ವಿದ್ಯಾರ್ಥಿಗಳ. DNA ಅಣುಗಳು ಹೊಂದಿರ್ತವೆ ಅಂದ್ರೆ ಈ ಕ್ರೋಮೋಸೋಮ್ಗಳು DNA ಅಣುವಿನ ರೂಪದಲ್ಲಿರ್ತವೆ ಅಂತ ಹೇಳಿದೆ. ಹಾಗಾಗಿ ಜೀವಕೋಶದ ನಿರ್ಮಾಣ ಇರ್ಬೋದು, ಹಾಗೆಯೇ ಸಂಘಟಿಸುವಿಕೆ ಇರ್ಬೋದು. ಆ ಸಂಘಟಿಸುವಿಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ DNA ಅಣುಗಳು ಹೊಂದಿರ್ತವೆ. ಹಾಗಾಗಿ DNA ಅಣುವಿನ ಒಂದು ಕ್ರಿಯಾಶೀಲ ಭಾಗ ಏನಿದೆ ಆ ಭಾಗವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಜೀನ್ಸ್ ಅಂತ ಹೇಳ್ತೀವಿ. ಏನಂತ ವಿದ್ಯಾರ್ಥಿಗಳೇ? ಜೀನ್ಸ್. ಜೀನ್ಸ್ ಅಂದ್ರೇನು? DNA ಅಣುವಿನ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಭಾಗ ಇರುತ್ತೆ. ಆ DNA ಇರತಕ್ಕಂಥ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಭಾಗ ಏನಿದೆ ಆ ಭಾಗವನ್ನು ನಾವೇನಂತ ಕರಿತೀವಿ? ಜೀನ್ಸ್ ಅಂತ ಕರಿತೀವಿ. ಅಂದ್ರೆ ಕ್ರೋಮೋಸೋಮ್ನ ಒಂದು ಬದಿಯಲ್ಲಿ ಇರ್ತವೆ ಆ ಒಂದು ಆಕ್ಟಿವ್ ಪಾರ್ಟ್ ಏನಿದೆ ಆ ಆಕ್ಟಿವ್ ಪಾರ್ಟ್ ಅನ್ನ ನಾವು ಜೀನ್ಸ್ ಅಂತ ಕರಿತೀವಿ. ಒಂದು ಕ್ರೋಮೋಸೋಮ್ನಲ್ಲಿ ಲಕ್ಷಾಂತರ ಈ ರೀತಿ ಜೀನ್ಸ್ಗಳಿರ್ತವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ DNA ಅಣುವಿನ ಕ್ರಿಯಾಶೀಲ ಭಾಗವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಜೀನ್ಸ್ಗಳು ಅಂತ ಕರಿತೀವಿ. ಹಾಗೇನೆ ಈ ರೀತಿ ಒಂದು ಕೋಶ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಕೋಶ ಕೇಂದ್ರ ಜೀವಕೋಶವನ್ನ ಒಂದು ನಿರ್ಮಾಣ ಮಾಡುತ್ತೆ ಮತ್ತು ಸಂಘಟಿಸುತ್ತೆ. ಆ ಸಂಘಟಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಈ DNA ಅಣುಗಳು ಹೊಂದಿರ್ತವೆ. ಹಾಗೇನೆ ಇಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಮಾಡೋದು ಅಂದ್ರೆ ಕೋಶ ಕೇಂದ್ರದ ಒಂದು ಯಜಮಾನ ಅಂತ ಕರಿತೀವಿ. ಅಂದ್ರೆ ಜೀವಕೋಶದ ಒಂದು ಯಜಮಾನ ಅಂತ ಕರಿತೀವಿ. ಯಾವುದನ್ನ? ಕೋಶ ಕೇಂದ್ರ. ಅಂದ್ರೆ ಕೋಶ ಕೇಂದ್ರ ಇದ್ರೆ ಮಾತ್ರ ಒಂದು ಜೀವಕೋಶ ಏನು ಕೆಲಸ ಮಾಡಬೇಕು ಅಂದ್ರೆ ಒಂದು ರಚನೆ ಇರ್ಬೋದು, ಒಂದು ಕಾರ್ಯ ಇರ್ಬೋದು, ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಕೋಶ ಕೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದು ಸೆಲ್ ಅಥವಾ ಒಂದು ಜೀವಕೋಶ ಅಂತ ಏನು ಕರಿತೀವಿ ಅದು ರಚನೆ ಮತ್ತು ಕಾರ್ಯವನ್ನು ಮಾಡೋಕ್ಕಾಗಲ್ಲ. ಒಂದು ಜೀವಕೋಶ ಒಂದು ರಚನೆ ಮತ್ತು ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಯಾವುದರಿಂದ ಅಂತ ಹೇಳಿದ್ರೆ ಇಂಥ ಒಂದು ಕೋಶ ಕೇಂದ್ರದಿಂದ. ಓಕೆ, ಸೊ ಇಷ್ಟು ಇದನ್ನ ಒಂದು ಹಿಂದಿನ ತರಗತಿಯಲ್ಲಿ ವಿವರವಾಗಿ ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಂಡ್ರೆ. ಇದರಲ್ಲಿ ಮತ್ತೊಂದು ಒಂದು ಗೋಲಾಕಾರದ ರಚನೆ ಇರುತ್ತೆ ಇದರೊಳಗಡೆ, ಅದನ್ನು ನಾವು ನ್ಯೂಕ್ಲಿಯೋಲಸ್ ಅಂತ ಕೂಡ ಕರಿತೀವಿ. ಇದನ್ನಷ್ಟನ್ನು ಕೂಡ ನೀವು ಹಿಂದಿನ ತರಗತಿಯಲ್ಲಿ ಬಿಡಿಯಾಗಿ ಓದಿದ್ದೀರಿ. ಸೊ ಜಸ್ಟ್ ನಿಮಗೆ ಏನಂತ ಹೇಳಿದ್ರೆ ಒಂದು ಕೋಶ ಕೇಂದ್ರದ ಒಂದು ಪರಿಕಲ್ಪನೆ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರೊಳಗಡೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇರುತ್ತೆ. ಹಾಗೆಯೇ ಇದರೊಳಗಡೆ ಒಂದು ಗೋಲಾಕಾರದ ರಚನೆ ಇರುತ್ತೆ. ಅದನ್ನು ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಓಕೆ, ಹಾಗೆಯೇ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರೋಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಪ್ರೋಕ್ಯಾರಿಯೋಟ್ಗಳು ಅಂತ ಅಂದ್ರೆ ಪ್ರೋ ಅಂದ್ರೆ ಪ್ರಾಚೀನ, ಪ್ರೋಕ್ಯಾರಿಯೋಟ್ಗಳು. ಪ್ರೋ ಅಂದ್ರೆ ಪ್ರಾಚೀನ ಅಂತ ಹೇಳಿದೆ, ಕ್ಯಾರಿಯೋಟ್ ಅಂತ ಹೇಳಿದ್ರೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಅಂದ್ರೆ ಯಾವ ಜೀವಿಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪರೆಯನ್ನ ಇರೋದಿಲ್ಲವೋ ಅಂತ ಜೀವಿಗಳನ್ನ ಪ್ರೋಕ್ಯಾರಿಯೋಟ್ ಅಂತ ಕರೀತೀವಿ. ಅಂದ್ರೆ ಯಾವ ಜೀವಿಗಳೆಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದೇವೆ ಅಂತ ಹೇಳಿದ್ವಿ. ಆದ್ರೆ ಯಾವ ಜೀವಿಗಳ ಕೋಶ ಕೇಂದ್ರ ಏನಿದೆ, ಕೋಶ ಕೇಂದ್ರ ಅಂದ್ರೆ ಜೀವಕೋಶದ ಮಧ್ಯಭಾಗವಾಗಿರ್ತಕ್ಕಂಥ ಒಂದು ದುಂಡಾಕಾರದ ಅಥವಾ ಅಂಡಾಕಾರದ ರಚನೆ ಅಂತ ನಾವೇನ್ ಕರಿತೀವಿ, ಅದರ ಪೊರೆ ಇಲ್ಲದೆ ಹೋದ್ರೆ ಅಂತ ಜೀವಿಗಳನ್ನ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಆದಿಮ ಜೀವಿಗಳಲ್ಲಿ ಕೋಶ ಕೇಂದ್ರ ಇತ್ತು, ಆದರೆ ಕೋಶ ಕೇಂದ್ರದ ಸುತ್ತಲೂ 2 ಪದರ ಇರುತ್ತೆ ಅಂತ ಹೇಳಿದೆ. ಆ ಪದರ ಇರಲಿಲ್ಲ. ಅಂತ ಜೀವಿಗಳನ್ನು ನಾವು ಪ್ರೋಕ್ಯಾರಿಯೋಟ್ಗಳು ಅಂತ ಕರಿತೀವಿ. ನ್ಯೂಕ್ಲಿಯಸ್ ಇತ್ತು, ಆದರೆ ನ್ಯೂಕ್ಲಿಯಸ್ನ ಸುತ್ತಲೂ ಪದರ ಇರಲಿಲ್ಲ, ಕೋಶ ಕೇಂದ್ರ ಪೊರೆ ಇರಲಿಲ್ಲ. ಹಾಗಾಗಿ ಅಂತ ಜೀವಿಗಳಿದ್ವು. ಯಾವಾಗ ಆದಿಮ ಜೀವಿಗಳು ಅಂತ ಕರಿತೀವಿ. ಹಾಗಾಗಿ ಉದಾಹರಣೆಗೆ ಅಂತ ಆದಿಮ ಜೀವಿ ಅಥವಾ ಪ್ರೋಕ್ಯಾರಿಯೋಟ್ ಜೀವಿ ಅಂತ ಯಾವ್ದನ್ನು ಕರಿತೀವಿ ಅಂದ್ರೆ ಉದಾಹರಣೆಗೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ವಿದ್ಯಾರ್ಥಿಗಳೇ, ಇದರಲ್ಲಿ ಕೋಶ ಕೇಂದ್ರ ಇದೆ, ಆದರೆ ಕೋಶ ಕೇಂದ್ರದ ಸುತ್ತಲೂ ಪೊರೆ ಇರೋದಿಲ್ಲ. ನ್ಯೂಕ್ಲಿಯಸ್ ಪೊರೆ ಅಥವಾ ಕೋಶ ಕೇಂದ್ರ ಪೊರೆ ಇರೋದಿಲ್ಲ. ಯಾವ ಒಂದು ಜೀವಿಗಳ ಜೀವಕೋಶದಲ್ಲಿರ್ತಕ್ಕಂಥ ಕೋಶ ಕೇಂದ್ರದ ಸುತ್ತಲೂ ಈ ಒಂದು ಪೊರೆ ಇರೋದಿಲ್ವೋ ಅಂತ ಜೀವಿಗಳನ್ನ ಪ್ರೋಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಬ್ಯಾಕ್ಟೀರಿಯಾ.
ಬ್ಯಾಕ್ಟೀರಿಯಾದಲ್ಲಿ ಕೋಶ ಕೇಂದ್ರ ಇದೆ, ಆದರೆ ಕೋಶ ಕೇಂದ್ರದ ಸುತ್ತಲೂ ಪೊರೆ ಇರೋದಿಲ್ಲ, ಕೋಶ ಕೇಂದ್ರ ಪೊರೆ ಇರೋದಿಲ್ಲ. ಅದಕ್ಕೆ ನಾವು ಅದನ್ನು ಬ್ಯಾಕ್ಟೀರಿಯಾವನ್ನು ಆದಿಮ ಜೀವಿ ಅಥವಾ ಪ್ರೊಕ್ಯಾರಿಯೋಟ್ ಜೀವಿ ಅಂತ ಕರೀತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಮೆಂಬ್ರೀನ್ ಅಥವಾ ಕೋಶ ಕೇಂದ್ರ ಪೊರೆ ಅಂತ ನಾವೇನು ಕರೆದ್ವಿ, ಆ ನ್ಯೂಕ್ಲಿಯರ್ ಮೆಂಬ್ರೀನ್ ಇಲ್ಲದೆ ಅಪೂರ್ಣವಾದಂತಹ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಅಂತ ನಾವು ಕರಿತೀವಿ. ಯಾಕಂದರೆ ಅದು ಪೂರ್ಣವಾಗಿರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ ಅಲ್ಲ. ಹಾಗಾಗಿ ಅಪೂರ್ಣವಾದಂಥ ನ್ಯೂಕ್ಲಿಯರ್ ಪ್ರದೇಶವನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ನ್ಯೂಕ್ಲಿಯಾಯ್ಡ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಅಪೂರ್ಣವಾದ ನ್ಯೂಕ್ಲಿಯರ್ ಪ್ರದೇಶವನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಹಾಗಾಗಿ ಬಹುತೇಕ ಕಣದಂಗಗಳೇನಿದಾವೆ ಆ ಬಹುತೇಕ ಕಣದಂಗಗಳು ಪ್ರೊಕ್ಯಾರಿಯೋಟ್ಗಳಲ್ಲಿ ಇರೋದಿಲ್ಲ. ಓಕೆ, ಪ್ರೊಕ್ಯಾರಿಯೋಟ್ಗಳಲ್ಲಿ ಇರೋದಿಲ್ಲ. ಪ್ರೊಕ್ಯಾರಿಯೋಟ್ಗಳು ಅಂತ ಹೇಳಿದ್ರೆ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದಂತಹ ಜೀವಿಗಳು. ಜೀವಕೋಶದಲ್ಲಿ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದಂತಹ ಜೀವಿಗಳನ್ನು ನಾವು ಪ್ರೊಕ್ಯಾರಿಯೋಟ್ಗಳು ಅಂತ ಕರೆದ್ವಿ. ಹಾಗಾಗಿ ಬಹುತೇಕ ಪ್ರೊಕ್ಯಾರಿಯೋಟ್ ಜೀವಿಗಳಲ್ಲಿ ಕಣದಂಗಗಳು ಇರೋದಿಲ್ಲ. ಕಣದಂಗಗಳು ಅಂತ ಹೇಳಿ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ವಿದ್ಯಾರ್ಥಿಗಳೇ, ಅಂದರೆ ಜೈವಿಕ ಚಟುವಟಿಕೆಗಳನ್ನ ನಡೆಸಬಲ್ಲಂತ ರಚನೆಗಳು. ಹಾಗಾಗಿ ಜೈವಿಕ ಚಟುವಟಿಕೆಗಳನ್ನ ನಡೆಸಬಲ್ಲಂತಹ ಜೀವಂತ ರಚನೆಗಳಿಗೆ ನಾವು ಕಣದಂಗಗಳು ಅಂತ ಕರೆದ್ವಿ. ಅಂತ ಒಂದು ಕಣದಂಗಗಳು ಪ್ರೊಕ್ಯಾರಿಯೋಟ್ ಅಂತಕ್ಕಂಥ ಜೀವಿಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಕಣದಂಗಗಳು ಇಲ್ಲಿ ಕಂಡು ಬರುವುದಿಲ್ಲ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೇನೆ ಇಲ್ಲಿ ಜೀವಿಗಳು, ಈ ಜೀವಿಗಳು ಏನಿದಾವೆ ಅಂದ್ರೆ ಪ್ರೊಕ್ಯಾರಿಯೋಟ್ ಜೀವಿಗಳು ದ್ಯುತಿಸಂಶ್ಲೇಷಣೆಗೆ ಬೇಕಾಗಿರ್ತಕ್ಕಂಥ ಪತ್ರಹರಿತನ್ನ ಒಂದು ಸೂಕ್ಷ್ಮ ಪೊರೆಯಿಂದ ಅಂದ್ರೆ ಸೂಕ್ಷ್ಮ ಪೊರೆಯಿಂದಾದ ಚೀಲದಲ್ಲಿ ಹೊಂದಿರುತ್ತವೆ. ಇಲ್ಲಿ ಕಣದಂಗಗಳು ಪೊರೆಯಿಂದ ಆವೃತ್ತವಾಗಿರುವುದಿಲ್ಲ. ಅಂದ್ರೆ ಕೆಲವು ಕಣದಂಗಗಳು ಮಾತ್ರ ಇರ್ತವೆ ಪ್ರೊಕ್ಯಾರಿಯೋಟ್ಗಳಲ್ಲಿ. ಆದರೆ ಕೆಲವೊಂದು ಕಣದಂಗಗಳು ಇರ್ತವೆ, ಅವು ಸಾಮಾನ್ಯವಾಗಿ ಅವು ಕೂಡ ಪೊರೆಯಿಂದ ಆವೃತ್ತವಾಗಿರುವುದಿಲ್ಲ ವಿದ್ಯಾರ್ಥಿ. ಹಾಗಾಗಿ ಪ್ರೊಕ್ಯಾರಿಯೋಟ್ ಜೀವಿಗಳು ಅಪೂರ್ಣವಾದಂಥ ನ್ಯೂಕ್ಲಿಯಸ್ ಹೊಂದಿರ್ತವೆ. ಅಪೂರ್ಣವಾದಂಥ ನ್ಯೂಕ್ಲಿಯಸ್ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಹಾಗೆಯೇ ಈ ಒಂದು ಪ್ರೊಕ್ಯಾರಿಯೋಟ್ ಜೀವಿಗಳಲ್ಲಿ ಬಹುತೇಕ ಕಣದಂಗಗಳು ಕಂಡುಬರುವುದಿಲ್ಲ. ಹಾಗೆಯೇ ದ್ಯುಸಂಶ್ಲೇಷಣೆಗೆ ಬೇಕಾಗಿರ್ತಕ್ಕಂಥ ಪತ್ರ ಹರಿತನ್ನ ಒಂದು ಸೂಕ್ಷ್ಮ ಪೊರೆಯಿಂದ ಒಂದು ಸೂಕ್ಷ್ಮ ಪೊರೆಯಿಂದಾಗಿರ್ತಕ್ಕಂಥ ಚೀಲದಲ್ಲಿ ಅವು ಚೀಲದಲ್ಲಿ ಹೊಂದಿರ್ತವೆ. ಹಾಗೆಯೇ ಮತ್ತೊಂದೇನಪ್ಪ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ, ಇಲ್ಲಿ ಕಣದಂಗಗಳು ಏನಿದಾವೆ, ಇಲ್ಲಿ ಕಣದಂಗಗಳು ಪೊರೆಯಿಂದ ಆವೃತ್ತವಾಗಿರುವುದಿಲ್ಲ. ಈ ರೀತಿ ನಾವು ಪ್ರೊಕ್ಯಾರಿಯೋಟ್ ಜೀವಿಗಳಲ್ಲಿ ಇರ್ತಕ್ಕಂಥ ಒಂದು ಲಕ್ಷಣವನ್ನು, ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವನ್ನು ನೋಡ್ತೀವಿ ವಿದ್ಯಾರ್ಥಿಗಳು. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯೂಕ್ಯಾರಿಯೋಟ್. ಸೊ ಯೂಕ್ಯಾರಿಯೋಟ್ ಅಡ್ವಾನ್ಸ್ಡ್, ಪ್ರೊಕ್ಯಾರಿಯೋಟ್ಗೆ ಅಡ್ವಾನ್ಸ್ಡ್ ಲಿವಿಂಗ್ ಆರ್ಗನಿಸಮ್ಸ್, ಎವಲ್ಯೂಷನಲ್ ಫ್ರಮ್ ಸಿಂಪಲ್ ಟು ದಿ ಕಾಂಪ್ಲೆಕ್ಸಿಟಿ. ಸರಳತೆಯಿಂದ ಸಂಕೀರ್ಣದೆಡೆಗೆ ಸಾಕ್ತಕ್ಕಂಥದ್ದೇ ಜೀವ ವಿಕಾಸ. ಹಾಗಾಗಿ ಮೊದಲು ನಾವು ಪ್ರೊಕ್ಯಾರಿಯೋಟ್ ಜೀವಿಗಳನ್ನು ನೋಡಿದ್ವಿ. ಅಂದ್ರೆ ಒಂದು ಜೀವಕೋಶ ನಿರ್ಮಾಣ ಆಯಿತು, ಆದರೆ ಜೀವಕೋಶದಲ್ಲಿರ್ತಕ್ಕಂಥ ಕೆಲವು ಭಾಗಗಳು ಅಪೂರ್ಣವಾಗಿರ್ತಕ್ಕಂಥದ್ದು ನೋಡಿದ್ವಿ. ಹಾಗೆಯೇ ಇದಕ್ಕಿಂತಲೂ ಕೂಡ ಪ್ರೊಕ್ಯಾರಿಯೋಟ್ ಜೀವಿಗಳಿಗೆ ಬದಲಾವಣೆ ಹೊಂದಿದಾಗ ಮತ್ತೊಂದು ಹೊಸ ಒಂದು ಗುಂಪನ್ನು ಮಾಡಿದ್ವಿ. ಅದನ್ನು ನಾವು ಯೂಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಅಂದ್ರೆ ಯಾವ ಜೀವಿಗಳ ಕೋಶ ಕೇಂದ್ರದ ಪೊರೆಯಿಂದ ಆವೃತ್ತವಾಗಿರುತ್ತವೋ ಅಂತ ಜೀವಿಗಳನ್ನ ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಅಂದ್ರೆ ನಾವು ಮೊದಲಿಗೆ ಜೀವಿಗಳನ್ನ ಕೋಶ ಕೇಂದ್ರ ಪೊರೆ ಇರತಕ್ಕಂಥವನ್ನ ಒಂದು ಗುಂಪು ಮಾಡಿದೀವಿ, ಪೊರೆ ಇರೋದನ್ನ ಒಂದು ಗುಂಪು ಮಾಡಿದೀವಿ ಬೇಸಿಕಲಿ ನಾವು. ಹಾಗಾಗಿ ಪೊರೆ ಇಲ್ಲದವೆಲ್ಲ ಒಂದು ಗುಂಪು, ಯಾವ ಪೊರೆ? ಕೋಶ ಕೇಂದ್ರ. ಪೊರೆ ಇಲ್ಲದೆ ಇರ್ತಕ್ಕಂಥವನ್ನ ನಾವು ಪ್ರೊಕ್ಯಾರಿಯೋಟ್ ಅಂತ ಕರೀದ್ವಿ. ಹಾಗೆ ಪೊರೆಯನ್ನ ಆಮೇಲೆ ಕಾಲಾನುಕ್ರಮ ಆದ್ಮೇಲೆ ಅಪೂರ್ಣವಾಗಿರ್ತಕ್ಕಂಥ ಪ್ರದೇಶ ಏನಿತ್ತು ಆ ನ್ಯೂಕ್ಲಿಯಸ್ನ ಸುತ್ತಲೂ ಎರಡು ಪದರಗಳಿಂದ ಆವೃತ್ತವಾಗಿರ್ತಕ್ಕಂಥ ಪೊರೆ ನಿರ್ಮಾಣ ಆಗುತ್ತೆ. ಯಾವಾಗ ಆ ಒಂದು ಪೊರೆ ನಿರ್ಮಾಣ ಆಗುತ್ತೆ ಆ ಜೀವಿಗಳನ್ನು ಒಂದು ಪ್ರತ್ಯೇಕವಾದಂಥ ಗುಂಪು ಮಾಡಿದ್ವಿ. ಅವನ್ನ ನಾವು ಯೂಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಹಾಗಾಗಿ
ಯೂಕ್ಯಾರಿಯೋಟ್ ಅಂತ ಹೇಳಿದ್ರೆ ಯಾವ ಜೀವಿಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆಯಿಂದ ಆವೃತ್ತವಾಗಿರುತ್ತೋ ಅಂತ ಜೀವಿಗಳನ್ನು ನಾವು ಯೂಕ್ಯಾರಿಯೋಟ್ಗಳು ಅಂತ ಕರೀತೀವಿ. ಹಾಗಾಗಿ ಉದಾಹರಣೆಗೆ ಉನ್ನತ ಜೀವಿಗಳು, ಉನ್ನತ ಏನ್ ಜೀವಿಗಳಿದಾವೆ ಅವೆಲ್ಲವೂ ಕೂಡ ಪ್ರೊಕ್ಯಾರಿಯೋಟ್ ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯನ್ನ ಹೊರತುಪಡಿಸಿ ಮುಂದೆ ಬರ್ತಕ್ಕಂಥ ಏನು ಜೀವಿಗಳಿದಾವೆ ಅವೆಲ್ಲವೂ ಕೂಡ ಯೂಕ್ಯಾರಿಯೋಟ್ಗಳೇ, ಉನ್ನತ ಮಟ್ಟದ ಜೀವಿಗಳು ಅಂತ ಕರಿತೀವಿ. ಹಾಗಾಗಿ ಯೂಕ್ಯಾರಿಯೋಟ್ಗಳು ಕಣದಂಗಗಳನ್ನು ಹೊಂದಿರ್ತವೆ, ಬಹುತೇಕ ಕಣದಂಗಗಳನ್ನು ಹೊಂದಿರ್ತವೆ. ಹಾಗೆ ಕಣದಂಗಗಳು ಪೊರೆಯಿಂದ ಅಲ್ಲಿ ಆವೃತ್ತವಾಗಿರುತ್ತವೆ. ಅಲ್ಲಿ ಕಣದಂಗಗಳು ಕಡಿಮೆ ಇದ್ದು ಆದರೆ ಕಣದಂಗಗಳು ಪೊರೆಯಿಂದ ಆವೃತ್ತವಾಗಿರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಕಣದಂಗಗಳು ಪೊರೆಯಿಂದ ಆವೃತ್ತವಾಗಿರುತ್ತವೆ. ಹಾಗೆಯೇ ಈ ಜೀವಿಗಳು ಸಂಶ್ಲೇಷಣೆಗೆ ಬೇಕಾಗಿರ್ತಕ್ಕಂಥ ಪತ್ರ ಹರಿತನ್ನು ಅಲ್ಲಿ ಒಂದು ಚೀಲದಲ್ಲಿ ಹೊಂದಿದ್ವು, ಆದರೆ ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಹೊಂದಿರ್ತವೆ. ಪತ್ರ ಹರಿತನ್ನು ಅನೇಕ ಪತ್ರ ಹರಿತಗಳನ್ನು ಪ್ಲಾಸ್ಟಿಕ್ಗಳಲ್ಲಿ ಹೊಂದಿರ್ತವೆ. ಅಲ್ಲಿ ಒಂದು ಚೀಲದಲ್ಲಿ ಮಾತ್ರ ಇದ್ದವು, ಆದರೆ ಇಲ್ಲಿ ಪ್ಲಾಸ್ಟಿಕ್ಗಳ ರೂಪದಲ್ಲಿ ಇರ್ತವೆ. ಹಾಗಾಗಿ ಈ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರ್ತಕ್ಕಂಥ ಪತ್ರ ಹರಿತನ್ನು ಪ್ಲಾಸ್ಟಿಕ್ಗಳಲ್ಲಿ ಈ ಒಂದು ಯೂಕ್ಯಾರಿಯೋಟ್ ಜೀವಿಗಳು ಹೊಂದಿರ್ತವೆ ವಿದ್ಯಾರ್ಥಿಗಳೇ. ಹಾಗೆಯೇ ಈ ರೀತಿ ನಾವು ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳನ್ನು ನೋಡಿದ್ವಿ. ಪ್ರೋಕ್ಯಾರಿಯೋಟ್ ಅಂದ್ರೆ ಏನು, ಯೂಕ್ಯಾರಿಯೋಟ್ ಅಂದ್ರೆ ಏನು, ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಹಾಗೆಯೇ ಈಗ ನಾವು ಹೋಗುವಂಥ ಜೀವಕೋಶದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಕೋಶದ್ರವ್ಯ. ಯಾವುದು ವಿದ್ಯಾರ್ಥಿಗಳೇ? ಕೋಶದ್ರವ್ಯ, ಸೈಟೋಪ್ಲಾಸ್ಮ್ ಅಂತ ಕರೀತೀವಿ. ಸಾಮಾನ್ಯವಾಗಿ ಕೋಶ ಪೊರೆ ಒಳಗಿರ್ತಕ್ಕಂಥ ದ್ರವರೂಪದ ವಸ್ತುವನ್ನು ನಾವು ಕೋಶದ್ರವ್ಯ ಅಂತ ಕರೀತೀವಿ. ಕೋಶ ಪೊರೆ ಒಳಗಿರ್ತಕ್ಕಂಥದ್ದು. ಸೊ ಅಲ್ಲಿ ಹೇಳಿದಂಗೆ ಇದು ಕೋಶ ಅಂತ ಹೇಳಿದ್ರೆ ಇದು ಸುತ್ತಲೂ ಪೊರೆ ಇರುತ್ತೆ. ಓಕೆ, ಇದು ಸುತ್ತಲೂ ಪೊರೆ ಇರುತ್ತೆ. ಈ ಪೊರೆ ಒಳಗಡೆ ಇರ್ತಕ್ಕಂಥ ಪ್ರದೇಶ ಏನಿದೆ ಇದು ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ, ಸೊ ಇದೆಲ್ಲ ಪ್ರದೇಶ ಏನಿದೆ ಈ ಕೋಶ ಪೊರೆ ಒಳಗಡೆ ಇರ್ತಕ್ಕಂಥ ಲೋಳೆಯಂತ ಪ್ರದೇಶ, ಅಂಟಂಟಾಗಿರ್ತಕ್ಕಂಥ ಪ್ರದೇಶ ಬಹುತೇಕ ಭಾಗ ಆವರಿಸಿರುತ್ತೆ. ಅದು ಬಹುತೇಕ ಭಾಗ ಏನಿದೆ ಜೀವಕೋಶದ ಬಹುತೇಕ ಭಾಗ ದೊಡ್ಡದಾಗಿರ್ತಕ್ಕಂಥದ್ದು ಕೋಶದ್ರವ್ಯ, ಸೈಟೋಪ್ಲಾಸಮ್. ಹಾಗಾಗಿ ದ್ರವರೂಪದ ವಸ್ತುವನ್ನು ಹೊಂದಿರುತ್ತೆ. ಆ ದ್ರವರೂಪದ ವಸ್ತು ಅಂಟಂಟಾಗಿರುತ್ತೆ. ಓಕೆ, ಹಾಗಾಗಿ ಕೋಶ ಪೊರೆ ಒಳಗಿರ್ತಕ್ಕಂಥ ದ್ರವರೂಪದ ವಸ್ತುವನ್ನು ಅಥವಾ ದ್ರವರೂಪದ ಪ್ರದೇಶವನ್ನು ನಾವು ಏನಂತ ಕರಿತೀವಿ? ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಗೊತ್ತಿರತಕ್ಕಂಥ ವಿಚಾರ ಆಗಿದೆ. ಹಾಗೆಯೇ ಸಾಮಾನ್ಯವಾಗಿ ಕೋಶ ದ್ರವ್ಯ ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕಣದಂಗಗಳನ್ನು ಹೊಂದಿರ್ತೇವೆ. ಇಲ್ಲೇ ಕೆಲಸ ಮಾಡೋರು ಇಲ್ಲೇ ಇರೋದು, ಆದರೆ ಕೆಲಸ ಮಾಡಿಸೋರು ಯಾರು? ನ್ಯೂಕ್ಲಿಯಸ್. ಅಂಡರ್ ದಿ ಕಂಟ್ರೋಲ್ಡ್ ಬೈ ದಿ ನ್ಯೂಕ್ಲಿಯಸ್. ಓಕೆ, ಹಾಗಾಗಿ ಕೋಶ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಂತ ರಚನೆಗಳಿದ್ದಾವೆ. ಆ ಎಲ್ಲ ಕಾರ್ಯಗಳನ್ನು ಸಮರ್ಪಕವಾಗಿ ಸಮನ್ವಯಗೊಳಿಸ್ತಕ್ಕಂಥ ಕೆಲಸ ನ್ಯೂಕ್ಲಿಯಸ್ ಮಾಡುತ್ತೆ. ಹಾಗಾಗಿ ಈ ನ್ಯೂಕ್ಲಿಯಸ್ ಈಸ್ ಎ ಮಾಸ್ಟರ್ ಆಫ್ ದಿ ಸೆಲ್ ಅಂತ ಕರೀತೀವಿ. ನ್ಯೂಕ್ಲಿಯಸ್ ಈಸ್ ಎ ಮಾಸ್ಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಯಾಕೆ ಮಾಸ್ಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಒಂದು ಜೀವಕೋಶದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು, ಪ್ರತಿಯೊಂದು ಕಾರ್ಯಗಳನ್ನು ಅದು ಯಾವುದು ಸರಿಯಾಗಿ ಮಾಡುತ್ತೆ, ಯಾವುದು ಸರಿಯಾಗಿ ಮಾಡಲ್ಲ, ಯಾವುದು ಜಾಸ್ತಿ ಮಾಡುತ್ತೆ, ಯಾವುದು ಕಡಿಮೆ ಮಾಡುತ್ತೆ, ಅದನ್ನೆಲ್ಲದನ್ನೂ ಕೂಡ ಜವಾಬ್ದಾರಿತವಾಗಿ, ಅಂದರೆ ಯಾವುದು ಕೂಡ ಜಾಸ್ತಿನೂ ಆಗಬಾರ್ದು, ಯಾವುದು ಕೂಡ ಕಡಿಮೆ ಆಗಬಾರ್ದು, ಏನು ಕೆಲಸ ಆಗಬೇಕಾಗಿದೆ ಆ ಕೆಲಸವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಮಾಡುವಂಥ, ಪ್ರೇರೇಪಿಸುವಂಥ ಒಂದು ಜವಾಬ್ದಾರಿತವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯಸ್. ಹಾಗಾಗಿ ನ್ಯೂಕ್ಲಿಯಸ್ ಇಸ್ ಎ ಮಾಸ್ಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ವಿತೌಟ್ ನ್ಯೂಕ್ಲಿಯಸ್ ಯು ಕೆನ್ ನಾಟ್ ಪರ್ಫಾರ್ಮಿಂಗ್ ಎ ಫಂಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂತ ಕರಿತೀವಿ. ಹಾಗಾಗಿ ಸೊ ಈ ಒಂದು ಕೋಶ ದ್ರವ್ಯದಲ್ಲಿ ಬಹುತೇಕ ನಿರ್ದಿಷ್ಟ ಕಾರ್ಯಗಳನ್ನು
ನಿರ್ವಹಿಸುವಂತಹ ಒಂದು ರಚನೆಗಳು, ಜೀವಂತ ರಚನೆಗಳು ಈ ಒಂದು ಕೋಶದ ರೂಪದಲ್ಲಿ ನೋಡ್ತೀವಿ. ಹಾಗಾದರೆ ಕಣದಂಗಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರ್ತವೆ ವಿದ್ಯಾರ್ಥಿಗಳೇ? ಕೋಶ ದ್ರವ್ಯದಲ್ಲಿ ಕಂಡುಬರ್ತವೆ. ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರೋದಿಲ್ಲ. ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರೋದಿಲ್ಲ. ಆದ್ದರಿಂದ ಜೀವಿಗಳ ದೇಹದ ಒಳಗೆ ಪ್ರವೇಶ ಮಾಡಿದಾಗ, ಯಾವುದೇ ವೈರಸ್ ಯಾವುದೇ ಒಂದು ದೇಹದ ಒಳಗಡೆ ಪ್ರವೇಶ ಮಾಡಿದಾಗ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರಿಸೋದಿಲ್ಲ. ಹಾಗೆ ಬೇಸಿಕಲಿ ವೈರಸ್ಗಳು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದ್ದಾವೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿಲ್ಲ. ಅವಕ್ಕೆ ಯಾವುದೇ ಪೊರೆಗಳಿರೋದಿಲ್ಲ. ಹಾಗಾಗಿ ಅದರಿಂದ ಅವು ದೇಹದ ಒಳಗಡೆ ಪ್ರವೇಶ ಮಾಡಿದಾಗ ಪ್ರವೇಶಿಸಿಬಿಟ್ಟು ಅವುಗಳ ಒಂದು ಕೋಶ ವ್ಯವಸ್ಥೆ ಏನಿದೆ, ಆ ಕೋಶ ವ್ಯವಸ್ಥೆ ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಕೂಡ ಅವು ಯಾವುದೇ ಥರದ ಜೈವಿಕ ಲಕ್ಷಣಗಳನ್ನು ತೋರಿಸಲ್ಲ. ಹಾಗಾಗಿ ಜೀವಿಯಿಂದ ಹೊರಗಡೆ ಇದ್ದಾಗ ಅವು ನಿರ್ಜೀವಿಗಳ ಥರ ವರ್ತನೆಯನ್ನು ಮಾಡ್ತವೆ. ಅದೇ ಒಂದು ಜೀವಕೋಶದ ಒಳಗಡೆ ಹೋದಾಗ ಅವು ತಮ್ಮ ಜೈವಿಕ ಲಕ್ಷಣಗಳನ್ನು ತೋರಿಸ್ತವೆ. ಹಾಗಾಗಿ ವೈರಸ್ಗಳನ್ನು ಜೀವ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತಲೂ ಸಹ ಕರಿತೀವಿ ವಿದ್ಯಾರ್ಥಿಗಳು. ಯಾಕೆ ಅಂದರೆ ಹೊರಗಡೆ ಇದ್ದಾಗ, ಅಂದರೆ ವಾತಾವರಣದಲ್ಲಿ ಇದ್ದಾಗ ವೈರಸ್ಗಳು ನಿರ್ಜೀವಿಗಳ ಥರ ಇರ್ತವೆ. ಅವು ಯಾವುದೇ ತಮ್ಮ ಸಂತಾನೋತ್ಪತ್ತಿಯನ್ನಾಗಲಿ ಅಥವಾ ಯಾವುದೇ ತಮ್ಮ ಜೈವಿಕ ಲಕ್ಷಣಗಳನ್ನಾಗಲಿ ತೋರ್ಪಡಿಸ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಅವು ಯಾವುದೇ ಒಂದು ಜೀವಿಯ ದೇಹದ ಒಳಗಡೆ ಹೋದಾಗ ಆ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸ್ಕೊಳ್ಳೋ ತನಕ ಅವು ಯಾವುದೇ ಥರದ ಲಕ್ಷಣಗಳನ್ನು ತೋರಿಸೋದಿಲ್ಲ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ಹಾಗೆಯೇ ನಾನಾಗಲೇ ಹೇಳ್ತಿದ್ದೆ, ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳನ್ನು ನಾನು ಹೇಳ್ತಾ ಇದ್ದೆ. ಹಾಗೆಯೇ ಅವುಗಳ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಗಾತ್ರವನ್ನು ನಾವು ನೋಡ್ತಾ ಹೋದರೆ ಪ್ರೊಕ್ಯಾರಿಯೋಟ್ಗಳು ಗಾತ್ರ ತುಂಬ ಸಣ್ಣದಾಗಿರುತ್ತೆ, ತುಂಬ ಚಿಕ್ಕ ಜೀವಿಗಳು. ಹಾಗಾಗಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರೊಕ್ಯಾರಿಯೋಟ್ಗಳು ಅವುಗಳ ಗಾತ್ರ ಸಾಮಾನ್ಯವಾಗಿ ಸಣ್ಣದಾಗಿರ್ತದೆ. ಯೂಕ್ಯಾರಿಯೋಟ್ಗಳ ಗಾತ್ರ ಸಾಮಾನ್ಯವಾಗಿ ಕಂಪೇರ್ ಮಾಡಿದರೆ ಪ್ರೊಕ್ಯಾರಿಯೋಟ್ಗಳಿಗಿಂತ ಯೂಕ್ಯಾರಿಯೋಟ್ಗಳ ಒಂದು ಗಾತ್ರ ದೊಡ್ಡದಾಗಿರ್ತದೆ ವಿದ್ಯಾರ್ಥಿಗಳೇ. ಹಾಗೆಯೇ ಸಾಮಾನ್ಯವಾಗಿ ಪ್ರೊಕ್ಯಾರಿಯೋಟ್ಗಳು ನ್ಯೂಕ್ಲಿಯರ್ ಪ್ರದೇಶ ಏನಿದೆ, ನ್ಯೂಕ್ಲಿಯರ್ ಪ್ರದೇಶ ಅದು ಪೊರೆಯಿಂದ ಆವೃತವಾಗಿರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಕ್ಲಿಯರ್ ಪಿಕ್ಚರ್. ಹಾಗೆಯೇ ಪ್ರೊಕ್ಯಾರಿಯೋಟ್ಗಳಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇರುತ್ತೆ. ಓನ್ಲಿ ಸಿಂಗಲ್ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಪ್ರೊಕ್ಯಾರಿಯೋಟ್. ಹಾಗಾಗಿ ಪ್ರೊಕ್ಯಾರಿಯೋಟ್ಗಳಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇರುತ್ತೆ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಇರ್ತವೆ. ಯಾವುದರಲ್ಲಿ? ಯೂಕ್ಯಾರಿಯೋಟ್ಗಳಲ್ಲಿ. ಹಾಗೆಯೇ ಸಾಮಾನ್ಯವಾಗಿ ಪ್ರೊಕ್ಯಾರಿಯೋಟ್ಗಳು ಪೊರೆ ಸಹಿತ ಕಣದಂಗಗಳು ಕಂಡುಬರ್ತವೆ. ಪೊರೆ ಇರೋದಿಲ್ಲ ಅವುಗಳಿಗೆ. ಅಂದರೆ ಕೆಲವು ಕಣದಂಗಗಳು ಮಾತ್ರ ಕಂಡುಬರ್ತವೆ ಪ್ರೊಕ್ಯಾರಿಯೋಟ್ಗಳಲ್ಲಿ. ಆದರೆ ಕೆಲವು ಕಣದಂಗಗಳು ಕಂಡು ಬಂದರೂ ಸಹ ಆ ಕಣದಂಗಗಳು ಯಾವುದೇ ರೀತಿಯ ಪೊರೆಯಿಂದ ಆವೃತವಾಗಿರೋದಿಲ್ಲ. ಹಾಗಾಗಿ ಪ್ರೊಕ್ಯಾರಿಯೋಟ್ಗಳು ಪೊರೆ ಸಹಿತ ಕಣದಂಗಗಳು, ಅಂದರೆ ಪೊರೆ ರಹಿತ ಕಣದಂಗಗಳು ಕಂಡುಬರ್ತವೆ. ಆದರೆ ಪೊರೆ ಸಹಿತ ಕಣದಂಗಗಳು ಕಂಡುಬರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರ್ತವೆ. ಅಂದರೆ ಪ್ರೊಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರ್ತವೆ. ಅದು ನಮಗೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ನಾವಿಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್. ಪ್ರೊಕ್ಯಾರಿಯೋಟ್ ಗಾತ್ರ ಚಿಕ್ಕದಾಗಿರುತ್ತೆ, ಯೂಕ್ಯಾರಿಯೋಟ್ ಗಾತ್ರ ದೊಡ್ಡದಾಗಿರುತ್ತೆ. ಕಂಪೇರ್ ಮಾಡಿದರೆ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರೋದಿಲ್ಲ. ಹಾಗೆಯೇ ಯೂಕ್ಯಾರಿಯೋಟ್ ನ್ಯೂಕ್ಲಿಯರ್ ಪ್ರದೇಶ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಒಂದೇ ಕ್ರೋಮೋಸೋಮ್ ಇರುತ್ತೆ ಪ್ರೊಕ್ಯಾರಿಯೋಟ್ಗಳಲ್ಲಿ. ಯೂಕ್ಯಾರಿಯೋಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಕ್ರೋಮೋಸೋಮ್ಗಳು ಇರ್ತವೆ. ಹಾಗೆಯೇ ಪ್ರೊಕ್ಯಾರಿಯೋಟ್ ಪೊರೆ ಸಹಿತ ಕಣದಂಗಗಳು ಕಂಡುಬರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರ್ತವೆ. ಸೊ ಇಷ್ಟು ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳಿಗಿರ್ತಕ್ಕಂಥ ವ್ಯತ್ಯಾಸ. ಈಗ ನಾವು ಡೈರೆಕ್ಟಾಗಿ ಈಗ ಕೋಶ ದ್ರವ್ಯ ಬಗ್ಗೆ ಏನು ಮಾತಾಡ್ತಿದ್ವಿ, ಕೋಶ ದ್ರವ್ಯದಲ್ಲಿ ಜೀವಂತವಾಗಿರ್ತಕ್ಕಂಥ ರಚನೆಗಳನ್ನು ನೋಡ್ತೀವಿ. ಅವು ಜೀವಕೋಶದಲ್ಲಿರ್ತಕ್ಕಂತಹ
ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಬಲ್ಲಂತಹ ರಚನೆಗಳು. ಆ ರಚನೆಗಳಿಗೆ ನಾವು ಕಣದಂಗಗಳು ಅಂತ ಹೇಳಿದ್ವಿ. ಕೆಲವು ಕಣದಂಗಗಳನ್ನು ನಾವು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡ್ಬೋದು. ಕೆಲವೊಂದು ಕಣದಂಗಗಳನ್ನು ಅಂದರೆ ಕೋಶದಲ್ಲಿ ಕಂಡು ಬರ್ತಕ್ಕಂಥ ಕಣದಂಗಗಳನ್ನು ಕೆಲವೊಂದು ನಾವು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಮಾತ್ರ ನೋಡ್ಬೋದು. ಉದಾಹರಣೆಗೆ ಮೈಟೋಕಾಂಡ್ರಿಯಾ ಬಹಳ ಚಿಕ್ಕದಾಗಿರ್ತಕ್ಕಂಥ ಕಣದಂಗ, ಅದು ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ಅದ್ಭುತವಾದಂಥ ಕೆಲಸ. ಮೈಟೋಕಾಂಡ್ರಿಯಾ ಪವರ್ ಹೌಸಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಹಾಗಾಗಿ ಒಂದು ಮನೆಗೆ ಬೆಳಕು, ಕರೆಂಟ್ ಬಂದಾಗ ಹೆಂಗೆ ಬೆಳಕು ಬಂದಾಗ ಎಷ್ಟು ಕಳ ಹೊಳೆಯುತ್ತೋ ಹಂಗೆ ನ್ಯೂಕ್ಲಿಯಸ್ಗೆ ಪವರ್ ಬರೋದೇ ಈ ಮೈಟೋಕಾಂಡ್ರಿಯಾ. ಅಂದರೆ ಇದನ್ನು ಸುಲಭವಾಗಿ ನೋಡೋಕ್ಕಾಗಲ್ಲ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ಯಂತ್ರದಲ್ಲಿ ಮಾತ್ರ ಈ ಒಂದು ಮೈಟೋಕಾಂಡ್ರಿಯಾವನ್ನು ನೋಡ್ಬೋದು. ಅಂದರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಹಾಗಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ದೊಡ್ಡದು, ಅದ್ಭುತವಾದಂಥ ಕೆಲಸ. ಹಾಗಾಗಿ ಮೈಟೋಕಾಂಡ್ರಿಯಾ ಅನ್ನೋದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ, ಅಂದರೆ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಈ ಒಂದು ಮೈಟೋಕಾಂಡ್ರಿಯಾವನ್ನು ನೋಡ್ಬೋದು. ಹಾಗೆ ಇನ್ನೊಂದು ಲೈಸೋಸೋಮ್, ಇದು ಕೂಡ ಆ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಮಾತ್ರ ನೋಡ್ಬೋದು. ಉದಾಹರಣೆ ತಗೊಂಡ್ರೆ ನಾವು ಮೈಟೋಕಾಂಡ್ರಿಯಾ ಮತ್ತು ಲೈಸೋಸೋಮ್ ಏನಿದ್ದಾವೆ ಅವು ನಾವು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನಾವು ಅವುಗಳನ್ನು ವೀಕ್ಷಣೆಯನ್ನು ಸೈಟೋಪ್ಲಾಸಮ್ ಇರತಕ್ಕಂಥ ಈ ಎರಡು ಕಣದಂಗಗಳನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಏನು ಮೊದಲನೇದಾಗಿ ನಾವು ಒಂದೊಂದಾಗಿ ಕೋಶ ದ್ರವ್ಯದಲ್ಲಿ ಕಂಡು ಬರ್ತಕ್ಕಂಥ ಕಣದಂಗಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಒಂದು ಕಣದಂಗಗಳು. ಕಣದಂಗಗಳು ಸೆಲ್ ಆರ್ಗನಿಲೆ ಅಂತ ಕರಿತೀವಿ. ಓಕೆ, ಮೊದಲಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಶಾರ್ಟ್ ಫಾರ್ಮ್ ಅಲ್ಲಿ ER ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕನ್ನಡದಲ್ಲಿ ಹಾಗೆ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಕೂಡ ಹಾಗೆ ಹೇಳ್ತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಕಣದಂಗಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕಣದಂಗಗಳಲ್ಲಿ ಇದು ಸಹ ಒಂದು. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಹಾಗೂ ಆಳೆಗಳ ಆಕಾರದ ದೊಡ್ಡ ಜಾಲ ಈ ರೀತಿ ಇರುತ್ತೆ. ಈ ರೀತಿ ಅಥವಾ ಈ ರೀತಿ ಪೊರೆ ಸಹಿತ ಜಾಲ. ಈ ರೀತಿ ಪೊರೆ ಸಹಿತ ಕೊಳವೆ ತರ ಇರ್ತದೆ, ಅಥವಾ ಕೊಳವೆ ತರ ಈ ರೀತಿ ಇರುತ್ತೆ, ಅಥವಾ ಆಳೆಗಳ ತರ ಆಳೆಯ ಆಕಾರದ ಅಥವಾ ಒಂದು ದೊಡ್ಡ ಜಾಲ, ನೆಟ್ವರ್ಕ್. ಓಕೆ, ಈ ರೀತಿ ಇರುತ್ತೆ. ಓಕೆ, ಹಾಗೇನೆ ಇದರ ರಚನೆಯು ಕೋಶ ಪರೆಯಂತೆಯೇ ಇರುತ್ತೆ. ಕೋಶ ಪರೆ ಹೇಗಿರುತ್ತೋ ಹಾಗೆಯೇ ಇರುತ್ತೆ, ಪರೆಗಳ ರೂಪದಲ್ಲಿ ಇರುತ್ತೆ. ಜಾಲ ಓಕೆ ಸುತ್ತಿಕೊಂಡಿರುತ್ತೆ, ಕೊಳವೆ ಥರ ಅಥವಾ ಹಾಳೆಗಳ ಥರ. ಓಕೆ, ಈ ರೀತಿ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದು ಕೋಶ ದ್ರವ್ಯದಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ಥರದ ಪ್ರಕಾರಗಳನ್ನು ನೋಡ್ತೀವಿ, ಎರಡು ಥರದ ವಿಧಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಒಂದು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಆರ್ಡ್ ಅಂಡ್ ಸ್ಮೂತ್ ಅಂತ ಕರಿತೀವಿ. ಒಂದು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಮೃದು ಸ್ಮೂತ್. ಓಕೆ, ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಈ ರೀತಿ ನಾವು ಎರಡು ಪ್ರಕಾರಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಮೊದಲನೇದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆರ್ಡ್ ಆಗಿರ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಅದರ ಮೇಲೆ ರೈಬೋಸೋಮ್ ಕಣಗಳು ಕಂಡುಬರ್ತವೆ. ಇದರ ಮೇಲ್ಗಡೆ ಕಂಡುಬರ್ತವೆ, ಚಿಕ್ಕ ಥರ ಇರ್ತವೆ. ಎಲ್ಲಿ ರೈಬೋಸೋಮ್ ಕಂಡುಕೊಂಡಿರ್ತವೆ ಆ ಭಾಗ ಒರಟಾಗಿರ್ತವೆ ಅಷ್ಟೇ. ಅಂದರೆ ಪೊರೆಯಿಂದಲೇ ಆವೃತವಾಗಿರುತ್ತೆ. ಯಾವ ಭಾಗದಲ್ಲಿ ರೈಬೋಸೋಮ್ಗಳ ಕಣಗಳು ಕಂಡುಬರ್ತವೆ ಅಥವಾ ಅಂಟಿಕೊಂಡಿರ್ತವೆ ಆ ಪ್ರದೇಶ ಮಾತ್ರ ಏನಾಗಿರುತ್ತೆ ಅಂದರೆ
ಅಂದರೆ ಒರಟಾಗ್ತದೆ. ನಾವು ಅದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣಗಳು ಕಂಡು ಬಂದರೆ ಅದನ್ನು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಯಾವ ಭಾಗದಲ್ಲಿ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಯಾವ ಭಾಗದಲ್ಲಿ ಅದ್ರ ಯಾವ ರೈಬೋಸೋಮ್ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ಗಳು ಕಂಡು ಬಂದರೆ ಅದು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರೈಬೋಸೋಮ್ಗಳಿಲ್ಲ ಅಂದರೆ ಅದು ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಗಾಗಿ ರೈಬೋಸೋಮ್ಗಳು ಇವು ಕೂಡ ಒಂದು ಬಗೆಯ ಕಣದಂಗಗಳು. ರೈಬೋಸೋಮ್ಗಳು ಸಹ ಒಂದು ಬಗೆಯ ಕಣದಂಗಗಳು. ರೈಬೋಸೋಮ್ಗಳು ಇವು ಏನಪ್ಪ ಅಂತ ಹೇಳಿದ್ರೆ ರೈಬೋಸೋಮ್ಗಳು ಇವು ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡ್ತವೆ ವಿದ್ಯಾರ್ಥಿಗಳು. ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆ. ಹಾಗಾಗಿ ರೈಬೋಸೋಮ್ಗಳನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಯಾವ ಕಣದಂಗವನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ? ರೈಬೋಸೋಮ್ಗಳನ್ನು. ಯಾಕೆಂದರೆ ಪ್ರೋಟೀನ್ ತಯಾರು ಮಾಡೋದೇ ಈ ಕಣದಂಗಗಳು. ಓಕೆ, ಹಾಗಾಗಿ ರೈಬೋಸೋಮ್ಗಳು ಅಂಟಿಕೊಂಡಿರ್ತಕ್ಕಂಥ ಪ್ರದೇಶ ಏನಿದೆ ಆ ಪ್ರದೇಶವನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪ್ರದೇಶವನ್ನು ಅದು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಒಂದು ರೈಬೋಸೋಮ್ಗಳು ಪ್ರೋಟೀನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತವೆ. ಹಾಗಾಗಿ ರೈಬೋಸೋಮನ್ನು ನಾವು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಇನ್ನೊಂದು ಭಾಗ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣಗಳು ಇಲ್ಲದಿದ್ದರೆ ಅದನ್ನು ನಾವು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾದ ಕೊಬ್ಬಿನ ಅಂಶ ಅಥವಾ ಲಿಪಿಡ್ ಕಣಗಳನ್ನು ಉತ್ಪಾದಿಸಲಿಕ್ಕೆ ಸಹಾಯಕ ಆಗುತ್ತೆ. ಅಂದರೆ ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಗಳು ಹೊಂದಿರುತ್ತೆ. ಈ ರೈಬೋಸೋಮ್ಗಳು ಪ್ರೋಟೀನ್ ಕಾರ್ಖಾನೆ, ಅಂದರೆ ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಸಹಕಾರಿಯಾಗುತ್ತೆ. ಹಾಗೆ ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ರೈಬೋಸೋಮ್ಗಳು ಇರೋದಿಲ್ಲ. ಹಾಗಾಗಿ ಜೀವಕೋಶಕ್ಕೆ ಇದರ ಒಂದು ಕೆಲಸ ಏನಪ್ಪ ಅಂದರೆ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಕೊಬ್ಬಿನಾಂಶಗಳನ್ನು ಅಥವಾ ಲಿಪಿಡ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗ್ತವೆ. ಅಂದರೆ ಇವುಗಳಲ್ಲಿ ಕೆಲವೊಂದು ಪ್ರೋಟೀನ್ಗಳು ಏನಿದ್ದಾವೆ, ಲಿಪಿಡ್ಗಳು ಏನಿದ್ದಾವೆ, ಆ ಕೋಶ ಪೊರೆಯನ್ನು ನಿರ್ಮಾಣವಾಗ್ತವೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಮೆಂಬ್ರೇನ್ ಬಯೋಜೆನಿಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಕರಿತೀವಿ. ಹಾಗಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಭಾಗದಲ್ಲಿ ರೈಬೋಸೋಮ್ಗಳನ್ನು ಒಳಗೊಂಡಿರುತ್ತೆ, ಪ್ರೋಟೀನ್ ತಯಾರು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಕೆಲವೊಂದು ಭಾಗದಲ್ಲಿ ರೈಬೋಸೋಮ್ಗಳು ಇರೋದಿಲ್ಲ, ಅದು ಮೃದುವಾಗಿರುತ್ತೆ. ಆ ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಬ್ಬಿನ ಲಿಪಿಡ್ಗಳನ್ನು ಅಥವಾ ಕೊಬ್ಬು ಅಥವಾ ಲಿಪಿಡ್ಗಳ ಕಣಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಹಾಗೆಯೇ ಇವುಗಳಲ್ಲಿ ಕೆಲವೊಂದು ಪ್ರೋಟೀನ್ಗಳೇನಿದ್ದಾವೆ, ಪ್ರೋಟೀನ್ ಮತ್ತು ಲಿಪಿಡ್ಗಳು ಒಂದು ಕೋಶ ಪೊರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತವೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಮೆಂಬ್ರೇನ್ ಬಯೋಜೆನಿಸಿಸ್ ಅಥವಾ ಪೊರೆ ಜೈವಿಕ ಉತ್ಪಾದನೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈ ರೀತಿ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದ್ಭುತವಾದಂಥ ಕಾರ್ಯ. ಕೋಶ ದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ನಡುವಿನ ಸಾಗಾಣಿಕೆಗೆ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶ ದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಇವುಗಳ ನಡುವೆ ವಸ್ತುಗಳ ಸಾಗಾಣಿಕೆಗೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಒಂದನೇ ಕೆಲಸ. ಎರಡನೇ ಕೆಲಸ, ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸುತ್ತೆ. ಕೋಶ ದ್ರವ್ಯಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು
ಒಂದು ಸ್ಥಾನವನ್ನು ಕಲ್ಪಿಸಿಕೊಡುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಸಪೋರ್ಟ್ ಮತ್ತು ಒಂದು ಚೌಕಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗಾಗಿ ಕೋಶ ದ್ರವ್ಯಕ್ಕೆ ಆಧಾರ ಮತ್ತು ಚೌಕಟ್ಟನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಮತ್ತೊಂದು ಪ್ರಮುಖವಾದಂಥ ಕೆಲಸ, ಕೋಶ ಅಂದರೆ ಕಶರೂಪಗಳಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷ ವಸ್ತುಗಳನ್ನು ಮತ್ತು ಔಷಧಿಗಳ ನಂಚನ್ನು ದುರ್ಬಲಗೊಳಿಸಲು ಇದು ಸಹಾಯಕವಾಗುತ್ತೆ. ಹಾಗೆ ಬಹುತೇಕ ಒಂದು ಕಶರೂಪಗಳಂತ ನಾವೇನು ಕರಿತೀವಿ, ಆ ಕಶರೂಪಗಳಲ್ಲಿ ಕಂಡುಬರ್ತಕ್ಕಂಥ ಆ ಮೃದುವಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ, ಅದು ಅನೇಕ ವಿಷ ವಸ್ತುಗಳನ್ನು ಮತ್ತು ಔಷಧಿಯ ನಂಜನ್ನು ಏನು ಮಾಡ್ತವೆ, ಅವುಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಇವು ಮಾಡ್ತವೆ ವಿದ್ಯಾರ್ಥಿಗಳು. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ವಿದ್ಯಾರ್ಥಿಗಳು. ಹಾಗೆಯೇ ಎರಡನೇ ಪ್ರಮುಖವಾಗಿರ್ತಕ್ಕಂಥದ್ದು ರೈಬೋಸೋಮ್ ಕೂಡ ಒಂದು ರೈಬೋಸೋಮ್. ಇದು ಕೂಡ ಕಣದಂಗ, ಆದರೆ ಇದು ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡ್ತೀವಿ. ಹಾಗೆ ಇನ್ನೊಂದು ಗಾಲ್ಗಿ ಸಂಕೀರ್ಣ ಅದ್ಭುತವಾದಂಥ ಕೆಲಸ. ಮತ್ತೊಂದು ಕಣದಂಗ ಗಾಲ್ಗಿ ಸಂಕೀರ್ಣ. ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲಿಗೆ ವಿವರಣೆ ನೀಡಿದಂತಹ ವಿಜ್ಞಾನಿ ಅಂದರೆ ಕ್ಯಾಮಿಲೋ ಗಾಲಿ ಅಂತ. ಕ್ಯಾಮಿಲೋ ಗ್ಯಾಲಿ ಅಂತಕ್ಕಂಥ ವಿಜ್ಞಾನಿ ಈ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲಿಗೆ ವಿವರಣೆಯನ್ನು ಕೊಡ್ತಾರೆ. ಅದಕ್ಕೆ ಅದರ ಗಾಲ್ಗಿ ಸಂಕೀರ್ಣ ಅನ್ನುವಂಥ ಹೆಸರು ಬಂದಿದೆ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಇವು ಪೊರೆಯಿಂದ ಆವೃತ್ತವಾದಂಥ ಚೀಲಗಳಂತಿದ್ದು ಸರಿಸುಮಾರು ಸಮಾಂತರವಾಗಿ ಒಂಥರ ಬಣವೆಯಂತೆ ಜೋಡಿಸಲ್ಪಟ್ಟಿರ್ತವೆ. ಈ ಥರ ಬಣವೆಯಂತೆ ಜೋಡಿಸಲ್ಪಟ್ಟಿರ್ತವೆ. ಓಕೆ, ಬಣವೆಯಂತೆ ಜೋಡಿಸಲ್ಪಡುತ್ತೆ. ಇವುಗಳಿಗೆ ಸಿಸ್ಟರ್ನ್ಗಳು ಅಂತ ಕರಿತೀವಿ. ಸಿಸ್ಟರ್ನ್ಗಳು ಅಂತ ಕರಿತೀವಿ. ಈ ರೀತಿ ಒಂದು ಗಾಲ್ಗಿ ಸಂಕೀರ್ಣ ಬಣವೆ ಥರ ರಚನೆಯನ್ನು ಹೊಂದಿರುತ್ತೆ. ಇದು ಕೂಡ ಪೊರೆಯಿಂದ ಆವೃತ್ತವಾಗಿರುತ್ತೆ. ಇದನ್ನು ಆಮೇಲೆ ಸೇರಿಸ್ತೀನಿ ವಿದ್ಯಾರ್ಥಿಗಳು. ರೈಬೋಸೋಮ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ಒಟ್ಟು ರೈಬೋಸೋಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತವೆ. ಹಾಗೆಯೇ ನಾನೀಗ ಪೊರೆ, ಇದಕ್ಕೂ ಕೂಡ ಪೊರೆ ಇದೆ. ಗಾಲ್ಗಿ ಸಂಕೀರ್ಣಕ್ಕೂ ಕೂಡ ಪೊರೆ ಇದೆ. ಪೊರೆಯಿಂದ ಆವೃತ್ತವಾಗಿರ್ತಕ್ಕಂಥ ಚೀಲದಂತಿದ್ದು ಇದು ಸುಮಾರು ಸಮಾನಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿರುತ್ತೆ ಅಂತ ಹೇಳಿದ್ವಿ. ಹಾಗೆಯೇ ಈ ಒಂದು ಗಾಲ್ಗಿ ಸಂಕೀರ್ಣದ ಬಗ್ಗೆ ವಿವರಣೆ ನೀಡಿದಂಥ ವಿಜ್ಞಾನಿ ಕ್ಯಾಮಿಲೋ ಗ್ಯಾಲಿ. ಯಾರು? ಕ್ಯಾಮಿಲೋ ಸಮಯವಾಗಿ ಕ್ಯಾಮಿಲೋ ಗ್ಯಾಲಿ. ಕ್ಯಾಮಿಲೋ ಗ್ಯಾಲಿ ಅಂತಕ್ಕಂಥ ವಿಜ್ಞಾನಿ ಈ ಒಂದು ಗಾಲ್ಗಿ ಸಂಕೀರ್ಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಈ ಗಾಲ್ಗಿ ಸಂಕೀರ್ಣದ ಒಂದು ಪ್ರಮುಖವಾದಂಥ ಕಾರ್ಯ ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದಕ್ಕೆ ಗಾಲ್ಗಿ ಸಂಕೀರ್ಣ ಸಹಾಯಕವಾಗುತ್ತೆ ವಿದ್ಯಾರ್ಥಿಗಳೇ. ಗಾಲ್ಗಿ ಸಂಕೀರ್ಣದ ಪ್ರಮುಖವಾದಂಥ ಕೆಲಸ ವಸ್ತುಗಳ ಸಂಗ್ರಹಣೆ ಮಾಡುತ್ತೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದಕ್ಕೆ ಗಾಲ್ಗಿ ಸಂಕೀರ್ಣ ಸಹಾಯಕವಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತೊಂದು ಪ್ರಮುಖವಾದಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಗಾಲ್ಗಿ ಸಂಕೀರ್ಣವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರದಲ್ಲಿರ್ತದೆ. ಹತ್ತಿರ ಸಂರಕ್ಷಿಸಲ್ಪಟ್ಟಂತಹ ವಸ್ತುಗಳನ್ನು ಗುರಿ ಅಂಗಗಳಿಗೆ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತೆ. ಹೆಂಗೆ ಗಾಲ್ಗಿ ಸಂಕೀರ್ಣ ಒಂದು ಸೈಟೋಪ್ಲಾಸಮ್ನ ಬೇರೆ ಬೇರೆ ಭಾಗಗಳಿಗೆ ಅಥವಾ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳನ್ನು ಸಾಗಾಣಿಕೆ ಮಾಡುತ್ತಲ್ಲ, ಆ ಸಾಗಾಣಿಕೆ ಕಾರ್ಯದಲ್ಲಿ ಇದು ಕೂಡ ಏನು ಮಾಡುತ್ತೆ ಅಂದರೆ, ಯಾವ ಒಂದು ಕಣದಂಗಕ್ಕೆ ವಸ್ತುವನ್ನು ಸಲ್ಲಿಸಬೇಕಾಗುತ್ತೆ ಅದೇ ಒಂದು ಅಂಗಗಳಿಗೆ ಇದು ಒಂದು ಗುರಿ ಅಂಗಗಳಿಗೆ ಸಾಗಿಸಲಿಕ್ಕೆ ಈ ಒಂದು ಗಾಲ್ಗಿ ಸಂಕೀರ್ಣ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಲೈಸೋಸೋಮ್ಗಳ ಒಂದು ನಿರ್ಮಾಣದಲ್ಲಿಯೂ ಸಹ ಇದು ಸಹಕಾರಿಯಾಗುತ್ತೆ ಗಾಲ್ಗಿ
ಗಾಳಿಗೆ ಸಂಕೀರ್ಣ ಲೈಸೋಸೋಮ್ಗಳನ್ನು ತಯಾರು ಮಾಡಲಿಕ್ಕೆ ನಿರ್ಮಾಣ ಮಾಡೋದ್ರಲ್ಲಿ ಈ ಗಾಳಿಗೆ ಸಂಕೀರ್ಣಗಳ ಪಾತ್ರ ಪ್ರಮುಖವಾಗಿರುತ್ತೆ. ಇದು ಸಹಾಯ ಮಾಡುತ್ತೆ. ಹಾಗೆಯೇ ಕೆಲವು ಸಂದರ್ಭದಲ್ಲಿ ಸರಳ ಸಕ್ಕರೆ ಅಂದರೆ ಸರಳವಾಗಿರ್ತಕ್ಕಂಥ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣುಗಳನ್ನು ಉಂಟಾಗಲಿಕ್ಕೆ ಇವು ಸಹಾಯ ಮಾಡ್ತವೆ. ಯಾವುವು? ಗಾಳಿಗೆ ಸಂಕೀರ್ಣ. ಈ ರೀತಿ ಗಾಳಿಗೆ ಸಂಕೀರ್ಣ ಪ್ರಮುಖವಾದಂಥ ಕಾರ್ಯಗಳನ್ನು ಮಾಡುತ್ತೆ. ಹೇಳ್ತಾ ಬಂದೆ, ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮಾಡಿ ಸಹಾಯಕವಾಗುತ್ತೆ. ಹಾಗೆಯೇ ಗಾಳಿಗೆ ಸಂಕೀರ್ಣವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಅದರ ಹತ್ತಿರದಲ್ಲಿ ಏನು ತಯಾರಾಗಿರುತ್ತ ವಸ್ತುಗಳು, ಆ ವಸ್ತುಗಳನ್ನು ಯಾವ ಒಂದು ಕಣದಂಗಕ್ಕೆ ಯಾವ ಅಂಗಗಳಿಗೆ ತಲುಪಿಸಬೇಕು ಆ ಅಂಗಗಳಿಗೆ ತಲುಪಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಲೈಸೋಸೋಮ್ಗಳ ಒಂದು ನಿರ್ಮಾಣದಲ್ಲಿ ಕೂಡ ಸಹಾಯ ಬರ್ತವೆ. ಹಾಗೆಯೇ ಕೆಲವೊಂದು ಸಿಂಪಲ್ ಆಗಿರ್ತಕ್ಕಂಥ ಶುಗರ್ಗಳನ್ನು ಅಂದರೆ ಸಕ್ಕರೆಯ ಸರಳವಾಗಿರ್ತಕ್ಕಂಥ ಸಕ್ಕರೆಯ ಅಣುಗಳಿಂದ ಸಕ್ಕರೆ ಸಂಕೀರ್ಣವಾಗಿರ್ತಕ್ಕಂಥ ಸಕ್ಕರೆ ಅಣುಗಳನ್ನು ಮಾಡಲಿಕ್ಕೆ ಇವು ಸಹಾಯಕವಾಗ್ತವೆ ವಿದ್ಯಾರ್ಥಿಗಳು. ಇಷ್ಟು ಈ ಒಂದು ಗಾಳಿಗೆ ಸಂಕೀರ್ಣದ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸವಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮೂರನೆಯದು ಪ್ರಮುಖವಾಗಿರ್ತಕ್ಕಂಥದ್ದು ಲೈಸೋಸೋಮ್ಗಳು. ಅಂದರೆ ನಾನೀಗ ಹೊರೆಯಿಂದ ಆವೃತವಾಗಿರ್ತಕ್ಕಂಥ ಕಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಓಕೆ, ಈ ಮೂರನೇದು ಯಾವುದದು? ಮೂರನೇದು ಲೈಸೋಸೋಮ್ಗಳು. ಲೈಸೋಸೋಮ್ಗಳು ಓಕೆ, ಈ ಲೈಸೋಸೋಮ್ಗಳು ಜೀವಕೋಶದಲ್ಲಿನ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಅಂದರೆ ಸವದು ಹೋಗಿರ್ತಕ್ಕಂಥ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವಂತೆ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತವೆ. ಯಾವುದು ವೇಸ್ಟ್, ಯಾವುದು ಬೇಕಾಗಿಲ್ಲ, ಯಾವುದು ಪರಕೀಯ ವಸ್ತು ಅಂದರೆ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೇಡವಾಗಿರ್ತಕ್ಕಂಥ ವಸ್ತುಗಳು ಬಂದಿದ್ರೆ ಅಥವಾ ಕಣದಂಗಗಳು ಅವು ಸವಕಳಿಯಾಗಿ ಅದರಿಂದ ಸವಕಳಿಯಾಗಿದ್ದರೆ ಅವುಗಳನ್ನು ಜೀರ್ಣಿಸಿ ಅಂದರೆ ಜೀವಕೋಶವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಅಂದರೆ ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಲೈಸೋಸೋಮ್. ಹಾಗಾಗಿ ತೊಳೆದು ಕ್ಲೀನ್ ಮಾಡುತ್ತೆ, ಯಾವ ಬೇಕಾಗಿಲ್ವೋ ಅದನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಈ ಲೈಸೋಸೋಮ್ ಮಾಡುತ್ತೆ. ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ. ಇದ್ರ ಕೆಲಸ ಏನು? ಬೇಡವಾದದ್ದೆಲ್ಲ ತೆಗೆಯದೇ ಇದ್ರ ಕೆಲಸ. ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡೋದೇ ಇದ್ರ ಕೆಲಸ. ಯಾವುದು? ಲೈಸೋಸೋಮ್. ಎಷ್ಟು ಅದ್ಭುತವಾದ ಕೆಲಸವನ್ನು ಈ ಒಂದು ಕಣದಂಗವಾಗಿರ್ತಕ್ಕಂಥ ಲೈಸೋಸೋಮ್ ಮಾಡುತ್ತೆ. ಅದಕ್ಕಾಗಿ ಕಣದಂಗವನ್ನು ನಾವು ಲೈಸೋಸೋಮ್ ಎಲ್ಲ ಕ್ಲೀನ್ ಮಾಡ್ತಕ್ಕಂಥ ಕೆಲಸನ ಈ ಒಂದು ಮಾಡುತ್ತೆ. ಇದು ಚೀಲದಂತೆ ಇರುತ್ತೆ, ಬಲೂನ್ ಥರ ಇರುತ್ತೆ. ಓಕೆ, ಈ ಒಂದು ಲೈಸೋಸೋಮು ಚೀಲದ ಥರ ಉಟ್ಕೊಂಡಿರ್ತದೆ. ಅದರಲ್ಲಿ ಅನೇಕ ಲಯಕಾರಕ ಕಿಣ್ವಗಳು ಕೂಡ ಅದರಲ್ಲಿ ಇರ್ತವೆ. ಲೈಸೋಸೋಮ್ಗಳು ಪರೆಯಿಂದ ಆವೃತವಾಗಿರ್ತಕ್ಕಂಥ ಚೀಲದಂತೆ ಇರ್ತಕ್ಕಂಥ ಒಂದು ಕಣದಂಗವಾಗಿರುತ್ತೆ. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗಿರುತ್ತೆ. ಲೈಸೋಸೋಮು ಒರಟಾಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಅದರಿಂದ ಇದು ಉತ್ಪತ್ತಿಯಾಗಿರುತ್ತೆ ಲೈಸೋಸೋಮು. ಇದರಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಪ್ರಬಲವಾಗಿರ್ತಕ್ಕಂಥ ಜೀರ್ಣವಾಗಿರ್ತಕ್ಕಂಥ ಕಿಣ್ವಗಳಿರ್ತವೆ. ಅದಕ್ಕೆ ಈ ಸೌದೋಗಿರ್ತಕ್ಕಂಥ ಕಣದಂಗಗಳನ್ನು ಜೀರ್ಣಿಸ್ಕೊಳ್ತದೆ ಅದು. ಯಾಕಂದ್ರೆ ಅದರಲ್ಲಿ ಜೀರ್ಣಿಸ್ಕೊಳ್ತಕ್ಕಂಥ ಪ್ರಬಲವಾದಂಥ ಜೀರ್ಣ ಕಿಣ್ವಗಳಿರ್ತವೆ. ಹಾಗಾಗಿ ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಲೈಸೋಸೋಮ್. ಯಾಕೆ ಲೈಸೋಸೋಮು ಜೀರ್ಣಿಸಿಕೊಳ್ಳುತ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಬಲವಾಗಿರ್ತಕ್ಕಂಥ ಜೀರ್ಣಕಾರಕವಾಗಿರ್ತಕ್ಕಂಥ ಕಿಣ್ವಗಳನ್ನು ಹೊಂದಿರುತ್ತೆ. ಹಾಗಾಗಿ ಎಲ್ಲ ಸಾವಯವ ಪದಾರ್ಥಗಳು ನಾವೇನು ತಿಂದಿರ್ತೀವಿ ಅವೆಲ್ಲದನ್ನೂ ಕೂಡ ಪದಾರ್ಥಗಳನ್ನು ವಿಭಜಿಸುವಂಥ ಸಾಮರ್ಥ್ಯ ಈ ಲೈಸೋಸೋಮ್ ಇರುತ್ತೆ. ಹಾಗಾಗಿ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳುವುದರಿಂದ ಇವುಗಳಿಗೆ ಆತ್ಮಹತ್ಯೆ ಚೀಲ
ಅಂತ ಕರಿತೀವಿ. ಸಾಮಾನ್ಯವಾಗಿ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಲೈಸೋಸೋಮ್ ಏನಾಗ್ತವೆ ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಒಂದು ಕೋಶವನ್ನು ಜೀರ್ಣಿಸಿಕೊಳ್ತವೆ. ಅವೇ ಜೀರ್ಣಿಸ ಅಂದರೆ ಅದನ್ನು ಜೀರ್ಣಿಸ್ಕೊಳ್ಳೋದ್ರಿಂದ ಅವು ಆತ್ಮಹತ್ಯೆ ಮಾಡ್ಕೊಳ್ತವೆ. ಅದಕ್ಕೆ ನಾವು ಅದನ್ನು ಲೈಸೋಸೋಮ್ಗಳನ್ನು ಆತ್ಮಹತ್ಯೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆತ್ಮಹತ್ಯೆ ಓಕೆ, ಆತ್ಮಹತ್ಯೆ ಸಂಚಿಗಳು ಸುಸೈಡ್ ಬ್ಯಾಗ್ ಸೆಲ್ಸ್ ಅಂತ ಕರಿತೀವಿ. ಸುಸೈಡ್ ಬ್ಯಾಗ್ ಸೆಲ್ಸ್, ಆತ್ಮಹತ್ಯೆ ಚೀಲ ಅಥವಾ ಸಂಚಿಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳು. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಣದಂಗ ಮೈಟೋಕಾಂಡ್ರಿಯಾ. ಯಾವುದದು? ಮೈಟೋಕಾಂಡ್ರಿಯಾ. ಈ ಒಂದು ಮೈಟೋಕಾಂಡ್ರಿಯದ ಬಗ್ಗೆ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಉಳಿದಂಥ ಅನೇಕ ಕಣದಂಗಗಳಿದ್ದಾವೆ. ಆ ಉಳಿದಂಥ ಒಂದು ಕಣದಂಗಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇ. ಸೊ ಇವತ್ತು ಕೆಲವೊಂದು ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಕೆಲವೊಂದು ಕಣದಂಗಗಳ ಒಂದು ರಚನೆ ಮತ್ತು ಅವುಗಳ ಮಾಡುವಂಥ ಪ್ರಮುಖವಾದಂಥ ಕೆಲಸವನ್ನು ನಾವು ಇಲ್ಲಿ ನೋಡ್ತಾ ಬಂದ ವಿದ್ಯಾರ್ಥಿಗಳೇ. ಇನ್ನು ಉಳಿದಂಥ ಕಣದಂಗಗಳ ಒಂದು ಅದ್ಭುತವಾದಂಥ ಕಾರ್ಯಗಳೇನದವೆ ಅವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸೋ ಮಚ್.